ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ. ಇನ್ನೆರಡು ದಿನ ಕಾಯೋಣ. ಅದ್ರ ಬಗ್ಗೆ ನಾನು ಯಾಕಪ್ಪ ಕಾಮೆಂಟ್ ಮಾಡಲಿ? ಅದು ಆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. 75 ವರ್ಷದಿಂದ ದಲಿತ ರೋಡ್ ತಗೊಂಡು ಇವರು ಸರ್ಕಾರ ಮಾಡ್ತಾ ಇರೋದು. ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, 75 ವರ್ಷದಿಂದ ಓಟ್ ಹಾಕಿರೋರು ಯಾರು ಇವ್ರಿಗೆ? ಸಿದ್ದರಾಮಯ್ಯನವ್ರು ಬಂದು ಓಟ್ ಹಾಕಿಸ್ತಾ ಇರೋದು 10 ವರ್ಷದಿಂದ ಈಚೆಗೆ. 75 ವರ್ಷ ಓಟ್ ಹಾಕಿರೋರು ಯಾರು ಕಾಂಗ್ರೆಸ್ಗೆ? ಯಾರಿಗೆ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು? SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಖರ್ಗೆ ಅವರು ರಾಜ್ಯಾಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದರು. ಮುಖ್ಯಮಂತ್ರಿ ಮಾಡಿದ್ರ? ತಡೀರಿ, ನಮ್ಮ ಪಕ್ಷಕ್ಕೆ ಓಟೇ ಹಾಕಿಲ್ಲ ದಲಿತರು. ಓಟ್ ಹಾಕ್ಬಿಟ್ಟು ಆಮೇಲೆ ಕೇಳ್ತೀವಿ. ನಾನು ತಡ್ರಿ ಡಿಬೇಟ್ ಮಾಡಬೇಡಿ, ಒಂದು ನಿಮಿಷ ಪ್ಲೀಸ್. ಡಿಬೇಟ್ ಮಾಡಬೇಡಿ, ಇದನ್ನು ಕ್ಲಿಯರ್ ಮಾಡ್ತೀನಿ. ಖರ್ಗೆ ಅವರು ಅಧಿಕಾರಕ್ಕೆ ತಂದರು, ಅವರನ್ನು ಹೊರಗಡೆ ಕೂರಿಸಿದ್ರು. ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸೋಲಿಸ್ಬಿಟ್ಟು ಹೊರಗಡೆ ಕೂರಿಸಿದ್ರು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು. ಇದು ಯಾಕೆ ಗೊತ್ತಾ ಬ್ರದರ್? ಯಾಕೆ ನಮ್ಮ ಲೀಡರ್ಸ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಖರ್ಗೆ ಇದ್ರೇನು ಪರಮೇಶ್ವರ್ ಇದ್ರೇನು ದಲಿತರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ನಾವು ಎಲ್ಲಿವರೆಗೆ ದಲಿತರು ಯಾವುದೇ ಪಕ್ಷಕ್ಕಾಗಲಿ ವೋಟ್ ಬ್ಯಾಂಕ್ ಆಗಿ ATM ಕಾರ್ಡ್ನ ಅವ್ರ ಕೈಗೆ ಕೊಟ್ಬಿಡ್ತಾರೋ ಅಲ್ಲಿವರೆಗೆ ನಮ್ಮನ್ನು ಶೋಷಣೆ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಹಂಗೆ ನೋಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ದಲಿತರ ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಬಂದಿಲ್ಲ. ಆದರೂ ಕೂಡ ಸನ್ಮಾನ್ಯ ಗೋವಿಂದ ಕಾರಜೋಳ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದೀವಿ. ಮುಖ್ಯಮಂತ್ರಿ ಮಾಡೋಂತಹ ಶಕ್ತಿ ಬಂದರೆ ಖಂಡಿತ ಮಾಡ್ತೀವಿ, ಅದ್ರಲ್ಲಿ ಸಂಶಯನೇ ಬೇಡ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.